ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ಶ್ರೀ ಊರಮ್ಮ ದೇವಿಯ ಜಾತ್ರೆ ಪ್ರಯುಕ್ತ ರಾಜ್ಯ ಮಟ್ಟದ ಜೋಡಿ ಬೇಸಾಯ ಎತ್ತಿನ ಬಂಡಿ ಓಟದ ಸ್ಪರ್ಧೆಗೆ ಶ್ರೀರಾಮುಲು ಅವರನ್ನು ಪ್ರೀತಿಯಿಂದ ಆಹ್ವಾನ ನೀಡಿದ ಯುವಕರು. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬುಧವಾರ ಕೂಡ್ಲಿಗಿ ಪಟ್ಟಣದ ಹಲವಾರು ಯುವಕ ಮುಖಂಡರುಗಳು ಶ್ರೀ ಗ್ರಾಮ ದೇವತೆ ಊರಮ್ಮ ದೇವಿಯ ಜಾತ್ರಾ ಪ್ರಯುಕ್ತ ಪ್ರಪ್ರಥಮ ಬಾರಿಗೆ ಪಟ್ಟಣದಲ್ಲಿ ರಾಜ್ಯ ಮಟ್ಟದ ಜೋಡಿ ಬೇಸಾಯ ಎತ್ತಿನ ಬಂಡಿ ಓಟದ ಸ್ಪರ್ಧೆಯ ಕರಪತ್ರವನ್ನ ಮಾಜಿ ಸಚಿವರಾದ ಶ್ರೀರಾಮುಲು ಅವರಿಗೆ ಹಾಗೂ ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದ ಸಂಜೀವ್ ರೆಡ್ಡಿ ಅವರಿಗೆ ಕರಪತ್ರವನ್ನ ನೀಡಿ ಮೇ 15 ಮತ್ತು 16ರಂದು ನಡೆಯುವ ಎತ್ತಿನ ಬಂಡಿ ಓಟದ ಸ್ಪರ್ಧೆಗೆ ಪ್ರೀತಿಯಿಂದ ಕುಸ್ತಿ ದುರ್ಗಪ್ಪ ಹಾಗೂ ಇತರ ಸಹೋದರರು ಆಹ್ವಾನಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿಯ ಮುಖಂಡರಾದ ಭೀಮೇಶ್, ಬಿಜೆಪಿ ಎಸ್ಸಿ ಮೋರ್ಚಾದ ಅಧ್ಯಕ್ಷರಾದ ಎಸ್ ದುರ್ಗೇಶ್, ಮಂಡಲ ಅಧ್ಯಕ್ಷರಾದ ಕಾಮಶೆಟ್ಟಿ ನಾಗರಾಜ್, ಎಸ್ಟಿ ಮೋರ್ಚಾದ ಅಧ್ಯಕ್ಷರಾದ ಗುರಿಕಾರ್ ರಾಘವೇಂದ್ರ, ಭರತ್, ಬಜರಂಗ್ ದಳದ ಅಧ್ಯಕ್ಷರಾದ ದುರ್ಗೇಶ್ ಕಡಿಮಿನಿ, ವೀರೇಶ್ ಕೊಟ್ರೇಶ್, ಕಾನ್ಮಡುಗು, ದುರ್ಗೇಶ್ ಪಕ್ಕೀರಪ್ಪ ಮುಂದಿನಮನಿ, ವೀರೇಶ್ ಬಸವರಾಜ್, ಇನ್ನೂ ಕೆಲವು ಮುಖಂಡರು ಇದ್ರು. ವರದಿ ರಾಘವೇಂದ್ರ ಸಾಲಮನೆ, ಕೂಡ್ಲಿಗಿ. ಕ್ರೀಡೆಗಳೆಲ್ಲ ಕಡೆ ಮರೆಯಾಗ್ತಾ ಇದ್ದಾವೆ. ದೇಶೀಯ ಕ್ರೀಡೆಗಳನ್ನ ಮತ್ತೊಂದ್ಸರಿ ಬೆಳೆಸಿ ರೈತರಿಗೆ ಒಂದು ಸ್ವಲ್ಪ ಉತ್ತೇಜನ ಕೊಡೋಣ. ಮತ್ತೆ ಈ ಹಸುಗಳನ್ನ ಸಾಕ್ತಕ್ಕಂತಹ ಪ್ರಯತ್ನ ಎಲ್ಲ ಕಡೆಗೆ ನಡೀಲಿ. ಹೆಂಗೆ ಕುರಿಗಳಿಗೆ ಇರ್ತಕ್ಕಂಥ ಕ್ರೀಸ್ ಇದೆಯಲ್ಲ, ಅದು ಮತ್ತೆ ದನಗಳಿಗೆ ಮತ್ತು ಎತ್ತುಗಳಿಗೆ ಬರಲಿ ಅನ್ನೋ ಕಾರಣಕ್ಕೋಸ್ಕರ ರೈತರಿಗೋಸ್ಕರ ಈ ಕಾರ್ಯಕ್ರಮ ಪ್ರಪ್ರಥಮ ಬಾರಿಗೆ ಕೂಡ್ಲಿಗಿ ಒಳಗೆ ಊರಮ್ಮ ದೇವಿ ಜಾತ್ರಾ ಪ್ರಯುಕ್ತವಾಗಿ ಮೇ 15 ಮತ್ತು 16ನೇ ತಾರೀಕಿಗೆ ಇಟ್ಕೊಂಡಿದ್ದೇವೆ. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಹಿರಿಯರು ಮತ್ತು ಏನು ನಾಯಕರುಗಳಿದ್ದೀರಿ, ತಾವು ಕೂಡ ಬರಬೇಕು. ಹಾಗೆಯೇ ಮುಂದೆ ನಿಂತ್ಕೊಂಡು ಶ್ರೀರಾಮುಲು ಕಾರ್ಯಕ್ರಮವನ್ನು ಚಾಲನೆ ನೀಡಿ ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡಬೇಕಾಗಿ ಎಲ್ಲರೂ ವಿಶೇಷ ಆಹ್ವಾನಿತರಾಗಿ ಬರಬೇಕೆಂದು ರೈತರ ಪರವಾಗಿ ಖಂಡಿತ ಬರ್ತೀನ ಬನ್ನಿ. ಎಲ್ಲ ಕಾರ್ಯಕ್ರಮ ಬರ್ತೀನ.